ಕೆಜಪ್ ತಾಲೂಕಿನ ನಾನಾಗುತ್ತಲಂ ದೇಶ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಫಲ ಪುರುಷಾರ್ಥಿ ಸಿದ್ಧಂ ಉತ್ತರ ಉತ್ತರ ಅಭಿವೃದ್ಧಿರ್ತಾಂಗ ಬುಧಂ ಸಕಲವಿಧ ಅನುಕೂಲತಾ ಫಲ ಸಿದ್ಧಿರ್ತಾಂಗ ಬೋಧಂ ಶ್ರೀ ಕ್ಷೇತ್ರಾಯ ಶ್ರೀ ಕ್ಷೇತ್ರಾಯ नारायणाय नमः माधवाय नमः गोविंदाय नमः विष्णुवाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः श्री श्रीनिवास स्वामी देवता ब्रह्मा प्रकृति नमः ಪವಿತ್ರ ಗೋಪಾಲ್ ಮತ್ತು ಶ್ರೀರಾಮಪ್ಪ ಉಪಾಧ್ಯಕ್ಷರು ಅಧ್ಯಕ್ಷರಾಗಿದ್ದರು. ಆ ತರುವಂಗೆ ನಾವು ಎಲ್ಲ ಸದಸ್ಯರು 26 ಸದಸ್ಯರು ಒಗ್ಗೂಟಾಗಿ ನಾವು ಪಕ್ಷ ಯಾವುದೇ ಇರಲಿ, ಬೇರೆ ಕಡೆ ಪಕ್ಷ ಮತ್ತು ಎಲೆಕ್ಷನ್ ಪಂಚಾಯತಿ ಒಳಗಡೆ ಬಂದುಬಿಟ್ರೆ ನಾವು ಅಣ್ಣ ತಮ್ಮಂದಿರಂಗೆ ಯಾವ ಕೆಲಸ ಆಗಲಿ ಯಾವುದೇ ಆಗಲಿ ನಾವು ಅವ್ರಿಗೆ ಮಾಡಬಾರ್ದು ಇವ್ರಿಗೆ ಮಾಡ್ಬೋದು ಯಾವುದೂ ಇಲ್ಲ. ಯಾವ ಸಿಲಿಂಡ್ ಆಗಲಿ ಅದನ್ನು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಎಲ್ಲ 26 ಟಿಗೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 26 ಸದಸ್ಯರಿದ್ದಾರೆ. 26 ಜನ ಸದಸ್ಯರು ಒಗ್ಗಟ್ಟಿನಿಂದ ಯಾವುದೇ ಒಂದು ಪಕ್ಷ ಭೇದ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಟೋಟಲಾಗಿ ಅಲ್ಲಿದ್ದರ PDO ಸಹಕಾರದಿಂದ ಹಿಡಿದು EO ಸಹಕಾರದಿಂದ ಎಲ್ಲರೂ ಈ ಒಂದು ಪಂಚಾಯತಿ ಮಾಡಬೇಕು ಅಂತ ಅಂದ್ಕೊಂಡ ಸಂದರ್ಭದಲ್ಲಿ ಎಸ್ಟಿಮೇಟ್ ಇದೆ, ನಾವು ಮಾಡ್ಕೋಬೋದು ಅಂತ ಹೇಳಿದರು. ಆದರೆ ನಮ್ಮ ಸದಸ್ಯರು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. 4 ವರ್ಷ ಆಗಿದೆ, 4 ವರ್ಷದಿಂದ ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ. ಬೇರೆ ಕಡೆ ಏನೋ ರಾಜಕೀಯ ಪಂಚಾಯತ್ ಒಳಗಡೆ ಬಂದ್ಬಿಟ್ರೆ ನಮ್ಮ ಸದಸ್ಯರು ಎಲ್ಲ ಏನು ಕೆಲಸ ಇದ್ರೆ ಡೈರೆಕ್ಟ್ ಕೇಳ್ತಾರೆ, ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ. ತುಂಬ ಗೌರವವಾಗಿ ನಡ್ಕೊಂಡು ಹೋಗ್ತಾರೆ. ನಮ್ಮ 6 ವರ್ಷ ಆಗಿದೆ ನಮ್ಮ ಅಧಿಕಾರಿ ಅವರು ಅಭಿವೃದ್ಧಿ ಶ್ರೀನಿವಾಸ ಮೂರ್ತಿ ಬಂದಿದ್ದಾರೆ. ಅವರು ಯಾರಿಗೆ ಯಾವ ಮಾತು ಹೇಳಬೇಕು, ಹೆಂಗೆ ಸಾಲ ಮಾಡಬೇಕು, ಯಾರು ಕೋಪದಿಂದ ಬರ್ತಾರೆ, ಕಷ್ಟ ಅಷ್ಟು ಸಾಲ ಮಾಡ್ಕೊಂಡು ಈ ಪಂಚಾಯತ್ 6 ವರ್ಷದಿಂದ ಜಗಳ ಏನಿಲ್ಲ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅದೇ ಬಿಲ್ಡಿಂಗ್ ಕಟ್ಟ ಮೇಲೆ 3 ತಿಂಗಳಿಗೆ ಬಿಲ್ಡಿಂಗ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ ನಮ್ಮ ಸದಸ್ಯರು. ಕಂಟ್ರಾಕ್ಟ್ರು ಸೋಬು ಇದ್ದಾರೆ, ಆದ್ರೂ ನಮ್ಮ ಸದಸ್ಯರು ಗೋಪಿದ್ದಾರೆ. ಅವ್ರ ಲೆಕ್ಕದಲ್ಲಿ 3 ತಿಂಗಳು ಬಿಲ್ಡಿಂಗ್ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಇದಕ್ಕಾಗಿರೋದು 25 ಲಕ್ಷ ಆಗಿದೆ ಖರ್ಚು. NRGಯಲ್ಲಿ 20 ಲಕ್ಷ, 50% 5 ಲಕ್ಷ. ಅದರಲ್ಲಿ ಇವಾಗ ಪೇಮೆಂಟ್ ಆಗಿರೋದು 10 ಲಕ್ಷ. NMR ಅದು 8, ಅದು ಎಲ್ಲ 10 ಲಕ್ಷ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಆಗಿಲ್ಲ. ಆದ್ರೂ 3 ತಿಂಗಳು ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಗೋಪಿಗೆ ಅವರಿಗೆ ಕಾಂಟ್ರಾಕ್ಟರ್ಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ಎಸ್ಟಿಮೇಟ್ ರಾಜೀವ್ ಗಾಂಧಿ ಸೇವೆ ಕೇಂದ್ರ ಅನ್ನೋದು ಇತ್ತು. ಇಲ್ಲಿ ಸೇವೆ ಕೇಂದ್ರ ಎಸ್ಟಿಮೇಟ್ ಬರೀ 16 ಲಕ್ಷಕ್ಕಿತ್ತು. ಅಂಥ ಸಂದರ್ಭದಲ್ಲಿ ನಾವು ಮಾಡಬೇಕು ಎಸ್ಟಿಮೇಟು ಮತ್ತು ಪ್ಲ್ಯಾನು ಅಪ್ರೂವಲ್ ಆಗಿರಲಿಲ್ಲ. ಆ ಒಂದು ಟೈಮಲ್ಲಿ ನಾವು ಅಧ್ಯಕ್ಷ ಹತ್ರ ಡಿಸ್ಕಸ್ ಮಾಡಿ ಮತ್ತು ಶ್ರೀರಾಮಣ್ಣವ್ರ ಹತ್ರ ಮತ್ತು ಎಲ್ಲರ ಹತ್ರನೂ ಪಕ್ಷದಿಂದ ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲದೆ ಎಲ್ಲರೂ ಒಗ್ಗಟ್ಟಿಂದ ಮಾತಾಡಿಕೊಂಡು ಇದನ್ನು ಪ್ಲ್ಯಾನ್ ಮಾಡಿಸ್ಕೊಂಡ್ರೆ, ಈಗ ರಾಜೀವ್ ಸೇವಾ ಕೇಂದ್ರ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್, ಈಗ ಇಲ್ಲ ಅಂದರು. ಬರೀ 16 ಲಕ್ಷದಲ್ಲಿ ಈ ಕಟ್ಟಕ್ಕಾಗಲ್ಲ ಅಂತ ಹೇಳ್ದು. ಸೊ ಅಂಥ ಸಂದರ್ಭದಲ್ಲಿ ನಾವು ಅಧ್ಯಕ್ಷರು ಮತ್ತು ಇವರು ಸದಸ್ಯರು ಎಲ್ಲರೂ ಸೇರಿಕೊಂಡು ಈ ಒಂದು ಇದನ್ನು ಪ್ಲ್ಯಾನ್ ತೊಗೊಂಬರಬೇಕು ಅಂತ ಹೋದಾಗ ನಮಗೆಲ್ಲ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳು ಇರುವ ಆಫೀಸಲ್ಲಿ ಇರ್ಬೋದು, ತಾಲೂಕು ಆಫೀಸಲ್ಲಿ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ಬರೀ ಒಂದೇ ಒಂದು 15ರಿಂದ 20 ದಿವಸದಲ್ಲಿ ಪ್ಲಾನ್ ಅಪ್ರೂವಲ್ ಮಾಡಿಕೊಟ್ಟು ನೀವು ಕೆಲಸ ಶುರು ಮಾಡಿ, ಟೆಂಡರ್ ಆಮೇಲೆ ಮಾಡ್ಕೊಳ್ಳೋಣ. ಆದರೂ ಕೂಡ ನಾವು ಕೆಲಸ ಶುರು ಮಾಡಿದ್ರು. ಆ ಒಂದೇರ ಮೇಲೆ ಅಧ್ಯಕ್ಷ ಒಂದು ಇದರ ಮೇಲೆ ಮತ್ತು PDO ಒಂದು ಧೈರ್ಯದ ಮೇಲೆ ನಾವು ಕೆಲಸನ ಯಾರು ಮಾಡಬೇಕು ಏನು ಅಂತ ಡಿಸ್ಕಸ್ ಮಾಡಿ ಅಧ್ಯಕ್ಷರೇ ಮಾಡೋ ಆ ಥರ ಹೇಳಿದ್ರು.
ಅಧ್ಯಕ್ಷರು ಇದ್ಕೊಂಡು ಆಯಿತು ಗೋಪಿ ಮಾಡೋಣ ಎಲ್ಲರೂ ಅಂತೇಳಿ ಒಗ್ಗಟ್ಟಾಗಿ ಅಧ್ಯಕ್ಷತೆಯಲ್ಲಿ ನಾವು ಈ ಕೆಲಸ ಶುರು ಮಾಡಿದ್ವಿ. ಕೆಲಸ ಶುರು ಮಾಡಿ ಇದು ಟೋಟಲ್ ಆಗಿ 20 ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಇದೆ. ಪಂಚಾಯತಿ ಅಭಿವೃದ್ಧಿ ಇದೆ 20 ಲಕ್ಷ ಎಸ್ಟಿಮೇಟ್ ಆಯಿತು. ಅದರಲ್ಲಿ 14,09,000 ಸಪ್ಲೈ ಬಿಲ್ ಆಯಿತು, 2,30,000 ಮತ್ತು 2,30,000 ಲೇಬರ್ ಕಾಸ್ಟು, ಟೋಟಲ್ ಆಗಿ 20 ಲಕ್ಷ ಆಯಿತು ಎಲ್ಲ ಹೋಗಿ ಸ್ವಲ್ಪ. ಮತ್ತು 20 ಲಕ್ಷ ಬಿಲ್ಡಿಂಗ್ ಜೊತೆಗೆ ನಾವೆಲ್ಲ ಕಟ್ಟಡ ನಿರ್ವಹಿಸೋ ಸಂದರ್ಭದಲ್ಲಿ ಇದು ಏನಿದೆ ಗ್ಲಾಸ್ಗೆ ಇಂಟೀರಿಯರ್ ಎಲ್ಲ ಏನಿದೆಯೋ ಅದಕ್ಕೆಲ್ಲ ಮಾಡಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಶ್ರೀರಾಮಣ್ಣವ್ರು ಇರ್ಬೋದು ಎಲ್ಲರೂ ಇದ್ಕೊಂಡು ಇಲ್ಲಪ್ಪ ನಮ್ಮ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷರು ಎಲ್ಲರೂ ಇಲ್ಲ ಅದು ಏನೇ ಆಗಲಿ ನೀವು ಮಾಡು, ನಾವು ಅದಕ್ಕೆ ಏನು ಬೇಕೋ ನಿಮ್ಗೆ ಸಹಕಾರ ಕೊಡ್ತೀವಿ, ಅದು ಯಾವುದೇ ಥರವಾಗಿ ಮಾಡಬೇಕು ಚೆನ್ನಾಗಿ ಬರಬೇಕು ಅಂತ ಒಂದು ಭರವಸೆ ಕೊಟ್ಟು ನಮ್ಮ ಶ್ರೀರಾಮಣ್ಣ ಅಧ್ಯಕ್ಷರು ಎಲ್ಲರೂ ಆ ಒಂದು ದೃಷ್ಟಿಯಲ್ಲಿ ನಾವು ಯಾವುದಕ್ಕೂ ಈಗ NRGL ದುಡ್ಡು ಎಷ್ಟು ಬರ್ತದೆ, ಏನು 15% ದುಡ್ಡು ಎಷ್ಟು ಬರ್ತದೆ ಅನ್ನೋ ಒಂದು ಕ್ಯಾಲ್ಕುಲೇಟ್ಮೆಂಟ್ ಮಾಡ್ಕೊಳ್ಳಿಲ್ಲ. ನಮ್ಮ ಪಂಚಾಯಿತಿ ಅನ್ನೋ ಒಂದೇ ಒಂದು ದೃಷ್ಟಿ ಎಲ್ಲರೂ, ನಾನೊಬ್ಬ ಅಂತಲ್ಲ, ಎಲ್ಲರೂ ಸಹಕಾರ ಕೊಟ್ಟರು ನಾವು ಮಾಡೋಣ ಅನ್ನೋದ್ರಲ್ಲಿ. ಅದಕ್ಕೆ ಈ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಇವತ್ತು ನಿರ್ಮಾಣಕ್ಕೆ ಸಾಧ್ಯವಾಗಿದೆ. ಇದು ಟೋಟಲ್ ಆಗಿ ಒಂದು 25 ಲಕ್ಷ ಆಗುತ್ತೆ ಅಷ್ಟೇ, 25 ಲಕ್ಷ ಬರ್ತದೆ ಎಲ್ಲ ಟೋಟಲ್ ಆಗಿ. ನಮ್ಮ ಮುಂಜಾನೆಲ್ಲ ಇನ್ನೂ ಸ್ವಲ್ಪ ಹಳೆ ಕಟ್ಟಡ ರಿಪೇರಿ ಮಾಡಿದ್ದೀವಿ. ಆ ರಿಪೇರಿ ಎಲ್ಲ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ತೀವಿ. ಈ ಒಂದು ಏನು ಮೇಲೆ ಮೇಲ್ಚಾವಣಿ ಕಟ್ಟಡ ಮತ್ತು ಕೆಳಗಡೆನೂ ಸ್ವಲ್ಪ ರಿಪೇರಿ ಇತ್ತು, ಅದನ್ನೆಲ್ಲ ಮಾಡಿ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಎಲ್ಲ ಈ ಗ್ರಾಮ ಪಂಚಾಯಿತಿ ಕಟ್ಟಡ ತುಂಬ ದಿವಸಗಳಿಂದ ಕನಸು ಇವತ್ತು ನೆನಸಾಗಿದೆ. ಆದ್ದರಿಂದ 26 ಜನ ಮೆಂಬರ್ಗಳು ಒಮ್ಮತವಾಗಿ ಒಂದೇ ತಾಯಿ ಮಕ್ಕಳಂಗೆ ದುಡಿದು ಇಲ್ಲಿ ಒಟ್ಟಿಗೆ ಇದ್ದು ಯಾರೂ ಭೇದ ಭಾವ ಇಲ್ಲದೆ ಒಮ್ಮತವಾಗಿ ಕೈ ಜೋಡಿಸಿ ನಾವು ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಲೇಬೇಕು, ಮೀಟಿಂಗ್ ಅಲ್ಲಿ ಮಾಡಲೇಬೇಕು ಅಂತೇಳಿ ಅಧ್ಯಕ್ಷರು ಉಪಾಧ್ಯಕ್ಷರು PDO ಎಲ್ಲರನ್ನೂ ಕುಳಿಸ್ಕೊಂಡು ಎಲ್ಲ ವಿಚಾರ ಮಾಡಿ ಆಯಿತು ಅಂತ ಒಪ್ಕೊಂಡು ಇವತ್ತು ನಮ್ಮ ಕನಸು ಎಷ್ಟೋ ವರ್ಷದ ಕನಸು ಇವತ್ತು ನೆನಸಾಗಿದೆ. ಭಾರಿ ಖುಷಿ ಆಗ್ತದೆ ನಮಗೆ. ಇವತ್ತು ನಮ್ಮ MLA ಮೇಡಮ್ ಬಂದಿದ್ದರು, ಅವರು ತುಂಬ ಖುಷಿ ಆಯಿತು. ನೀಟಾಗಿ ಮಾಡಿದ್ದೀರಿ, ಚೆನ್ನಾಗಿದೆ, ಇದೇ ಪ್ರಕಾರ ಹಿಂಗೇ ಇದೆ ಯಾವತ್ತು ಎಲ್ಲರೂ ಅಂತ ಹೇಳಿ ತುಂಬ ಹೊಗಳಿದ್ರು ಮೇಡಮ್ ಅವರು. ನಿಮ್ಗೆ ಏನು ಬೇಕೋ ಕೇಳಿ ಕೊಡ್ತೀರಿ ಅಂದರು. ಅದೇ ಪ್ರಕಾರ ಎಲ್ಲರ ಹತ್ರನೂ ಹೋದರೆ ಎಲ್ಲರೂ ಇದೇ ಮಾತು ಹೇಳಿದ್ದಾರೆ, ಏನಂತ, ನಮ್ಮ ಸಹಾಯ ನಿಮ್ಗೆ ಏನು ಬೇಕೋ ಕೇಳಿ ನಾವು ಮಾಡಿಕೊಡ್ತೀರಿ, ಚೆನ್ನಾಗಿದೆ ನಿಮ್ಮ ಆಫೀಸು ಅಂತೇಳಿ. ಈಗ ಬೆಳಗ್ಗಿಂದ ಬಂದಂಥ PDOಸು ಅಫ್ಸೇಲ್ಸು ಎಲ್ಲ ನಮ್ಮ ಗ್ರಾಮಗಳಲ್ಲಿದ್ದಂಥ ಹಿರಿಯರು ಮುಖಂಡರು ಎಲ್ಲರೂ ನೋಡಿ ಖುಷಿ ಬಿದ್ದಿದ್ದಾರೆ. ಅದು ನಮ್ಮ ಮಂಜುಗೆ ಹೇಳಿದ್ವಿ, ಏನೇ ಆಗಲಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತೇಳಿ. ಅದರಲ್ಲಿ ನಮ್ಮ ಶ್ರಮೆ, ನಮ್ಮ ಕಾಂಟ್ರಾಕ್ಟ್ ಗೋಪಿ ಮನೆ ಕೆಲಸ ಬಿಟ್ಟು ಮನೆ ಕಟ್ಟುವಾಗ ಕೂಡ ಅವ್ನು ಇಷ್ಟು ಮಟ್ಟಕ್ಕೆ ಮನೆ ಹತ್ರ ನಿಂತಿಲ್ಲ, ಕಟ್ತಾರೆ ಬಿಡಿ ಅಂದ್ಕೊಂಡು ಹೋಗ್ತಾ ಇದ್ದು. ಇಲ್ಲೇ ಟೆಂಟ್ ಹಾಕಿ ರಾತ್ರಿ ಹಗಲು ಟೆಂಟ್ ಹಾಕಿ ನೀಟಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾರೇ ಬಂದು ನೋಡಲಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ನ. ನಮ್ಗೆ ಅಷ್ಟೇ ಸಾಕು. ನಾವು 26 ಜನ, ಇನ್ನು ಕೇವಲ 6-7 ತಿಂಗಳು ಅಷ್ಟೇ ನಮ್ದು ಅವಧಿ ಮುಗಿದಿದೆ. 5 ವರ್ಷದಲ್ಲಿ ಒಂದು ದಿವಸ ನಾವು ಮುಖಕ್ಕೆ ಕಪ್ಪುಗ ಮಾಡ್ಕೊಂಡಿಲ್ಲ. 26 ಜನನು ನಗನಗುತ್ತಾ ನಾವು ಇಲ್ಲಿ ಇನ್ನು 6 ತಿಂಗಳು ಇಳಿದು ಹೋಗ್ತೀರಿ, ಇದೇ ಪ್ರಕಾರ ಹೋಗ್ತೀರಿ. ಈ ಮಂಜುನಾಥ್ ಅನ್ನೋ ಅಧ್ಯಕ್ಷತೆಯಲ್ಲಿ ಈಗ ಬಿಲ್ಡಿಂಗ್ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಆಗ್ತದೆ. ಫೋನ್ ಮಾಡೋದು, ಸರ್ ಎಲ್ಲಿದೆ, ಪಂಚಾಯತಿನಲ್ಲಿ ಸರ್, ಇಂಥ PDO ದೇವ್ರ ಸತ್ವಾಗ್ಲೂ ಸಿಕ್ಕೋದಿಲ್ಲ, ಇವರು ನಿವೃತ್ತಿಯಾಗಿ ಅವ್ರಿಗೂ ಇಲ್ಲೇ ಇರಬೇಕು ಅಂತ ನಮ್ಮ ಎಲ್ರದ್ದು ಮನವಿ ಇದೆ. ಏಕೆಂದರೆ ಇಂಥ PDO ಕಳ್ಕೊಂಡ್ರೆ ಮತ್ತೆ ಇಂಥ PDO ಸಿಕ್ಕಲ್ಲ. ಸ್ವಲ್ಪ ನಿಧಾನ ಮನುಷ್ಯ ಅಷ್ಟೇ, ನಿಧಾನ ಆದ್ರೂ ಕೆಲಸ ನೋಡಿ. ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗಿರೋದಂದರೆ PRDಯಿಂದ ನಾವು ಎಲ್ಲರೂ PRDನಲ್ಲೂ ಕೆಲಸ ಮಾಡಿದ್ದೀವಿ, ಪಂಚಾಯತಿನಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ತಾಲೂಕಲ್ಲಿ ಹೈಯೆಸ್ಟು NMR ತೆಗೆದಿರೋದಂದರೆ ನಮ್ಮ ಪಂಚಾಯತಿ. ಇಲ್ಲಿ ಯಾವುದೇ ಒಂದು ಬೋಗಸ್ ಕೆಲಸ ನಡೆದಿಲ್ಲ. ನಡೆಯೋಕ್ಕೆ ನಾವು ಮಾಡ್ತೀವಿ ಅಂದ್ರೆ ನಮ್ಮ PDO ಸರ್ ಬಿಡಲ್ಲ, ಏನೇರೂ ಪರವಾಗಿಲ್ಲ. ಬಟ್ PDO ನಾವು ಅಭಿನಂದಿಸ್ಬೇಕು. ಇಂಥ PDOಗಳಿದ್ದರೆ ಪಂಚಾಯತಿ ನೋಡಿ ಹಿಂಗೆ ಅಭಿವೃದ್ಧಿ ಆಗಿ 4-5 ತಿಂಗಳಲ್ಲಿ ನಾವು ಬಿಲ್ಡಿಂಗ್ ಕಟ್ಟಬೇಕು ಅಂದ್ಕೊಂಡಿದ್ವಿ. ನಾವು ಕನ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ನಮಗೇನು, ನಮ್ಮದೊಂದು ಶಾಶ್ವತವಾದ ಅಂದರೆ ನೋಡಿ ಆ ಬೋರ್ಡು ಈ ಬಿಲ್ಡಿಂಗ್ ಇರೋವರೆಗೂ ಇರುತ್ತೆ. ನಮ್ಮ ಹೆಸರುಗಳೆಲ್ಲ 26 ಜನ ಹೆಸರುಗಳು ಇರುತ್ತೆ. ಮತ್ತು ನಾವು 4-5 ಸತಿಗಿದ್ರೂ ಅಷ್ಟೇ, ಹಿಂದೆ ಗೆದ್ದಿರೋ ಹೆಸರು ಯಾರ್ದೂ ಇಲ್ಲ. ಈ ಹೆಸರು ಪರ್ಮನೆಂಟಾಗಿ ಈ ಬಿಲ್ಡಿಂಗ್ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸನೂ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಎಲ್ಲರದು ಒಂದೇ 26 ಜನ. ಮತ್ತು ಅಫ್ಸಿಯಲ್ಸ್ ಇರ್ತಾರೆ, ಹೊರಟೋಗ್ತಾರೆ. ನಾವಿರೋದು ನಮ್ಮ ಮಕ್ಕಳು, ಶ್ರೀರಾಮನ್ ಮಕ್ಕಳು, ಗೋಪಿ ಮಕ್ಕಳು, ಯಾರಾದರೂ ಸದಸ್ಯರು ಬಂದರೆ ಹೇಳ್ಕೊಡಿ, ಇದು ನಮ್ಮಪ್ಪ, ಇದು ನಮ್ಮ ಅಣ್ಣ, ಇದು ಮೊಮ್ಮಕ್ಕಳು ಬರ್ಬೋದು, ಇದು ನಮ್ಮ ತಾತ ಹೆಸರು ಶಾಶ್ವತ ಆಗೋಂಥ ಕೆಲಸ ಇದು. ಈ ಒಂದು ಕೆಲಸಕ್ಕೆ ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಶ್ರಮ ಪಟ್ಟಿದ್ದಾರೆ, ಉಪಾಧ್ಯಕ್ಷರು. ಈ ಒಂದು
ಕಾರ್ಯಕ್ರಮಕ್ಕೂ ಅಷ್ಟೇ ನಾವು ಅಷ್ಟೇನು ಬಂದಿಲ್ಲ. ನಮ್ಮ ವಿರೋಧ ಇಲ್ಲ ನಮಗೆ. ನೋಡಪ್ಪ ನೀವು ಎಲ್ಲಿದ್ರೆ ಅಲ್ಲಿ 4 ಜನ ಹೇಳಿದ್ರೆ ನಮ್ಮದು ಅಷ್ಟೇ. ಕಾರಣಾಂತರಗಳಿಂದ ನನ್ನ ಮೊನ್ನೆ ಸಭೆಗೂ ಬಂದಿರಲಿಲ್ಲ. ನಮ್ಗೆ ಹಾಸ್ಪಿಟ್ಲಾಗ ಕೆಲಸ ಇತ್ತು. ಮಂಜಣ್ಣ ಫೋನ್ ಮಾಡಿದ್ರು, ಇಲ್ಲ ಮಂಜಣ್ಣ ನಾನು ಹಾಸ್ಪಿಟ್ಲಿಗೆ ಬರೋಕ್ಕಾಗೋದೇ ಇಲ್ಲ. 4 ಜನ ಹೇಳಿದ್ರೆ ಅದಕ್ಕೆ ನಾವು ಜೈ. ಇಲ್ಲಿ ವಿರೋಧ ಅನ್ನೋದೇ ಇಲ್ಲ. ಮೀಟಿಂಗ್ ಅದು ಹೆಂಗಾಯ್ತು ಇದುವರೆಗೂ ಮೀಟಿಂಗಲ್ಲಿ ನಾವು ಏನು ಮಾತಾಡಿದ್ವೋ ಏನು ಮಾತನಾಡಿಲ್ವೋ ಯಾರಿಗೂ ಗೊತ್ತೂ ಆಗಿಲ್ಲ, ಗೊತ್ತಾಗೋದು ಬೇಡ. ಮುಂದಿನ ದಿನಗಳಲ್ಲಿ ನಾನು ಬರ್ತೀನೋ ಇವ್ರು ಬರ್ತಾರೋ ಯಾರ್ಯಾರಿಗೆ ಅವಕಾಶ ಸಿಗ್ತದೋ ಹಿಂಗೆ ಬಂದವರು ಮತ್ತೆ 5 ವರ್ಷ ಇದೇ ಥರ ನಡ್ಕೊಂಡು ಹೋದರೆ ಭಾಳ ಸಂತೋಷ. ನಮ್ಮ ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಇದು ಪಂಚಾಯಿತಿ ಅಲ್ಲ, ಇದು ದೇವಸ್ಥಾನ ಕಟ್ಟಿದ್ದೀರಾ, ಬಡವ್ರಿಗೆ ಕೆಲಸ ಆಗಬೇಕು. ಆ ಕೆಲಸ ಫಸ್ಟ್ ಮಾಡ್ರಿ, ಸಂತೋಷ.